ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತೊಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ರೆಸಿಪಿನೂ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ್ದು ರೆಸಿಪಿ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗಲೇ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೋಡ್ಬೋದು, ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ. ತೊಳೆದು ಆಲ್ರೆಡಿ ಹಾಕಿದ್ದೀನಿ. ಈಗ ಎಷ್ಟೊಂದು ಪಾತ್ರೆ ಇತ್ತು. ಬೆಳಗ್ಗೆ ನಾಷ್ಟ ಮಾಡಿದ್ದು ಮತ್ತು ಮಧ್ಯಾಹ್ನ ಅಡುಗೆ ಮಾಡಿದ್ದು ಅದನ್ನೆಲ್ಲ ಸಾಯಂಕಾಲದ ಹೊತ್ತು ತೊಳೆದು ಇಡಾಕತ್ತೀನಿ. ನಮಿತಾ ಬಂದಿದ್ಲು ಆಲ್ರೆಡಿ ಸ್ಕೂಲಿಂದ. ಮತ್ತಿನ್ನು ಪಾತ್ರೆನ ಮಧ್ಯಾಹ್ನ ತಿಕ್ಕೋಕ್ಕಾಗಿರಲಿಲ್ಲ ನನಗೆ. ಹಾಗಾಗಿ ಮಧ್ಯಾಹ್ನದ್ದು ಮತ್ತು ಸಾಯಂಕಾಲದ್ದು ಎಲ್ಲ ಲಂಚ್ ಬಾಕ್ಸ್ ಅದೆಲ್ಲ ತೊಗೊಂಬಂದಿರ್ತಾವಲ್ಲ ನಮಿತಾ, ಒಟ್ಟಿಗೆ ತಿಕ್ಕಿ ಹಾಕಾಕತ್ತೀನಿ ಇವತ್ತು. ಯಾಕಂದ್ರೆ ಒಂದೊಂದು ದಿನ ಬೆಳಿಗ್ಗೆ ನಾಷ್ಟ ಮಾಡಿದ ತಕ್ಷಣ ತೊಳೆದು ಹಾಕಿಬಿಡ್ತೀನಿ. ಒಂದೊಂದು ದಿವಸ ಹಾಗೆ ಬಿಡ್ತೀನಲ್ಲ, ಅದೇನೈತಿ ಜಾಸ್ತಿ ಆಗುತ್ತೆ. ಆಮೇಲೆ ಈಸಿಸ ಬೀಳ್ತಾನೇ ಇರ್ತವೆ ಪಾತ್ರೆಗಳು. ಏನು ಮಾಡಬೇಕಂತಲೇ ಗೊತ್ತಾಗಂಗಿಲ್ಲ. ಹಂಗಾಗಿ ಇವತ್ತು ಒಟ್ಟಿಗೆ ತೊಳೆದ್ರಾಯ್ತು ಅಂತ ಹೇಳಿಬಿಟ್ಟು ತೊಳಿತಾ ಇದ್ದೀನಿ. ಅಷ್ಟೊಂದು ಪಾತ್ರೆ ಇತ್ತು. ಆಗಿಂದಾಗ ನಾಷ್ಟ ಮಾಡಿದ ತಕ್ಷಣ ನಾಷ್ಟದ್ದು, ಊಟ ಮಾಡಿದ ತಕ್ಷಣ ಊಟದ್ದು ಮಾಡ್ಕೊಂಬಿಟ್ರೆ ಅದು ಅಷ್ಟು ಪಾತ್ರೆಗಳು ಬೀಳೋದಿಲ್ಲ. ಒಂದೊಂದು ದಿವಸ ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನೋಡ್ರಿ, ಆವತ್ತು ಆ ಪ್ಲ್ಯಾನ್ ಆಗೋದಿಲ್ಲ. ಒಂದೊಂದು ದಿನ ಪ್ಲ್ಯಾನ್ ಮಾಡಿರೋದಿಲ್ಲ, ಅದೆಲ್ಲ ನಡೆದು ಹೋಗ್ಬಿಟ್ಟಿರ್ತೈತಿ. ಅಂದ್ಕೊಂಡದೇ ಇರೋ ಕೆಲಸನೆಲ್ಲ ಮಾಡಿರ್ತೀವಿ. ಹಂಗೆ ಈಗ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಈಗ ಕಟ್ಟಿನೂ ಕೂಡ ನೀರು ನಿಂತಿರುತ್ತೆ ನೋಡ್ರಿ, ಅದನ್ನೆಲ್ಲ ಕ್ಲೀನ್ ಮಾಡಾಕತ್ತೀನಿ ಫ್ರೆಂಡ್ಸ್. ಈಗ ಏನಪ್ಪ ಅಂದರೆ ರಾತ್ರಿಗೆ ಅಡುಗೆಗೂ ಕೂಡ ಮಾಡಬೇಕು. ಹಂಗಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಅಡುಗೆ ಮಾಡೋಕೆ ಈಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ಇಟ್ಕೊತಿದ್ದೆ. ಹಾಗೆ ನೀರನ್ನು ಕೂಡ ಚೆಲ್ಲಿತ್ತಲ್ಲಿ ಕಾಲಾಗ, ಅದನ್ನು ಮಾಪ್ ತೊಗೊಂಡು ಒರೆಸ್ಕೊಳಕತ್ತೀನಿ ನೋಡ್ಬೋದು. ಈಗ ನಮ್ಮ ಮನೆಯವರು ಎಣ್ಣೆ ಮತ್ತು ತೊಗರಿಬೇಳೆ ಅದನ್ನೆಲ್ಲ ತೊಗೊಂಬಂದಿದ್ರಲ್ಲ, ಅದನ್ನೆಲ್ಲ ಈಗ ಹಾಕಿ ಇಟ್ಕೊಳಕತ್ತೀನಿ. ಸಾಯಂಕಾಲ ಅಥವಾ ರಾತ್ರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ನಾವು ಈಸಿಯಾಗಿ ಬೇಗ ಅಡುಗೆ ಮಾಡ್ಕೋಬೋದು. ಇದಕ್ಕೆ ಲಂಚ್ ರೆಸಿಪಿಗೆ ಅದಕ್ಕೆಲ್ಲ ಈಗ ನೋಡ್ಬೋದು. ಎಣ್ಣೆನೂ ಕೂಡ ಎಣ್ಣೆ ಕ್ಯಾನು 1 ಲೀಟ್ರ್ ಹಾಕಿರ್ತೀನಿ. ಕರೆಕ್ಟ್ 1 ಲೀಟ್ರ್ ಕ್ಯಾನ್ ಐತೆ. ಅದು ತುಂಬಿರ್ತೈತಿಲ್ಲ, ಖಾಲಿ ಆದ ತಕ್ಷಣ ಏನು ಮಾಡ್ತೀನಿ, ಕ್ಲೀನ್ ಮಾಡಿಬಿಡ್ತೀವಿ. ತಿಕ್ಕಿ ಅದನ್ನು ನೀಟಾಗಿ ಒರೆಸಿ ಈ ರೀತಿ ಕಟ್ ಮಾಡಿ ಎಣ್ಣೆ ಹಾಕಿಡ್ತೀವಿ. ಪ್ರತಿ ಸಲ ಖಾಲಿ ಆದ ತಕ್ಷಣ ತಿಕ್ಕಿದ್ವಿ ಅಂದ್ರೆ ಅದು ಅಷ್ಟು ಜಾಸ್ತಿ ಜಿಡ್ಡು ಆಗಂಗಿಲ್ಲ. ನಾವು ಹಾಗೆ ಅದರಲ್ಲೇ ಕಟ್ ಮಾಡಿ ಎಣ್ಣೆ ಹಾಕ್ತಾ ಹೋದ್ವಿ, ಅದನ್ನೇ ಯೂಸ್ ಮಾಡ್ಕೊತ ಹೋದ್ವಿ ಅಂದರೆ ಅದು ಸುತ್ತಾರ್ದ ಎಲ್ಲ ಜಿಡ್ಡು ಕುತ್ಕೊತೈತಿ ಎಣ್ಣೆದು. ಹಂಗಾಗಿ ನಾನು ಆಗ ಖಾಲಿ ಆದ ತಕ್ಷಣ ಅವತ್ತನ ಅದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಇವಾಗ ಅದು ನೋಡ್ಬೋದು ಎಷ್ಟು ಪಳ ಅಂತೈತಿ ಕ್ಯಾನ್, ಎಣ್ಣೆ ಕ್ಯಾನ್. ಇದು ಏನಪ್ಪ ಅಂದರೆ ನೀಟಾಗಿ ನಾವು ಕ್ಲೀನ್ ಮಾಡ್ಕೊತ ಇದ್ವಿ ಅಂದರೆ ನೀಟಾಗಿನೇ ಇರ್ತವೆ ಪಾತ್ರೆಗಳು. ನಾವು ಹಾಗೆ ಅದನ್ನು ಮತ್ತೆ ಮಾಡಿದ್ರೆ ಆತ್ಬಿಡು ಅಂತ ಕೆಲಸನ ಮುಂದಕ್ಕೆ ಹಾಕ್ಕೊತ ಹೋದ್ರೆ ಅದು ಮುಂದಕ್ಕೆ ಹಾಕ್ತಾನೇ ಹೋಗ್ತಿರ್ತೀವಿ. ಅದೇನೈತಿ ಅಲ್ಲೇ ಇದು ಜಿಡ್ಡು ಕಟ್ಕೊಂಡ್ಬಿಡ್ತೈತಿ ಅದು ಸುತ್ತಾರ್ದ. ಹಾಗಾಗಿ ಆಗಾಗ ಕ್ಲೀನ್ ಮಾಡ್ಕೊತ ಇರಬೇಕು. ಆಮೇಲೆ ಇಲ್ಲಿ ನೋಡ್ಬೋದು, ನಾನು ತೊಗರಿಬೇಳೆ ಖಾಲಿಯಾಗಿದ್ವು. ನಮ್ಮ ಮನೆಯವರು ಎಲ್ಲೇ ಹೊರಗಡೆ ಅಂಗಡಿಯಾಗ ತೊಗೊಂಬಂದಿದ್ರು. ಯಾಕಂದ್ರೆ ಹೊರಗಡೆ ಅಂಗಡಿಯೊಳಗೆ ಏನು ಮಾಡ್ತಾರೆ, ಸ್ಟಾಕ್ ಇರುತ್ತೆ. ಅವರು ಬೇಗ ಸೇಲ್ ಆಗಂಗಿಲ್ಲ. ಈಗ ಡಿ ಮಾರ್ಟು ಇಂಥಲ್ಲಿ ಆದ್ರೆ ಎಲ್ಲನೂ ಬೇಗ ಸೇಲ್ ಹಾಕಿರ್ತೈತಿ, ಎಲ್ಲ ಫ್ರೆಶ್ ಆಗಿರುತ್ತೆ ಅಲ್ಲಿ. ಬಟ್ ಅಂಗಡಿಯಲ್ಲಿ ಏನಾಗುತ್ತೆ ಅಂದರೆ ಸ್ಟಾಕ್ ಇರುತ್ತೆ ನೋಡ್ರಿ, ಅದನ್ನು ಕೊಡ್ತಾರೆ ಅವರು. ಅದರಲ್ಲಿ ಹುಳ ಪಳ ಜಾಸ್ತಿ ಇರ್ತವೆ. ಹಾಗಾಗಿ ಒಂದು ಸಲ ಕ್ಲೀನ್ ಮಾಡಿ ಹಾಕಿಬಿಟ್ರಾಯ್ತು ಅಂತ ಹೇಳಿಬಿಟ್ಟು ಒಂದು ಸಲ ಅದನ್ನು ಕೇರ್ಬಿಟ್ಟು ಹಸ ಮಾಡಿ ಈಗ ಬಾಕ್ಸಿಗೆ ಹಾಕಿ ಇಡಾಕತ್ತೀನಿ ನೋಡ್ಬೋದು. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ನಾವು ಅಡುಗೆ ಮಾಡ್ಕೊಳಕ್ಕೆ ಈಸಿ ಆಕೈತಿ. ಈಗ ನೋಡ್ಬೋದು, ನಾನು ಒಂದು ರೆಸಿಪಿ ಶೇರ್ ಮಾಡ್ತೀನಿ ಅಂದಿದ್ನಲ್ಲ, ಶೇಂಗಾದ ಇದು ಏನಪ್ಪ ತಂಬುಳಿ ಅಂತಾರೆ, ಇಲ್ಲ ಚಟ್ನಿ ಆದರೂ ಅನ್ಬೋದು. ಈಗ ನಾನು ಶೇಂಗಾನ ಆಲ್ರೆಡಿ ಹುರಿದು ಸಿಪ್ಪೆನ ಈ ರೀತಿ ತೆಗಿಯಾಕತ್ತೀನಿ. ಕೈಯಲ್ಲಾದರೂ ತೆಗಿಬೋದು ಅಥವಾ ಒಂದು ಕಲ್ಲು
ಕಲ್ಲು ತೊಗೊಂಡು ಅದ್ರ ಮೇಲ್ಗಡೆ ಉಜ್ಜಿದ್ರೆ ಸಿಪ್ಪೆ ಬಿಟ್ಕೊತೈತಿ ನೋಡ್ಬೋದು. ಇಲ್ಲಾಂದ್ರೆ ಒಂದು ಬಟ್ಟೆ ಒಳಗೆ ಹಾಕಿ ನಾವು ಒಂದು 2-3 ಸಲ ಅದನ್ನು ಬಟ್ಟೆ ವಾಶ್ ಮಾಡ್ತೀವಲ್ಲ ಹಂಗೆ ಒಗೆದ್ರೂ ಕೂಡ ಸಿಪ್ಪೆ ಬಿಟ್ಕೊತೈತಿ. ಬಟ್ ಈ ಆರಿದ್ವು ಅಂದ್ರೆ ಬೇಗನೆ ಕೈಯಲ್ಲೇ ಬಿಟ್ಕೊಂಡ್ಬಿಡ್ತಾವೆ. ಒಂದು 5 ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿ ಹಂಚಿನಾಗ ಹುರ್ಕೊಳಕತ್ತೀನಿ. ಶೇಂಗಾ ಕಾಳು ಹುರಿದಿದ್ದು ನೋಡ್ರಿ, ಹುರಿದ ತಕ್ಷಣ ಈಗ ಅದ್ರಾಗನ ಇದನ್ನು ಹಾಕ್ಕೊಂಡೀನಿ ಹಂಚಿನಾಗ. ಹಸಿ ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಈಗ ನೋಡ್ಬೋದು ನಾನು ಶೇಂಗಾ ಕಾಳಿಂದ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗ್ದೀನಿ. ಮತ್ತು ಹಸಿ ಮೆಣಸಿನ್ಕಾಯಿನೂ ಸ್ವಲ್ಪ ಹಾಕ್ಕೊಂಡೀನಿ, ಯಾಕಂದ್ರೆ ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪ ಆಗಿನ ಪೂರ್ತಕ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಈಗ ನೋಡ್ಬೋದು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಹೋಳಿನಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೀನಿ. ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ಒಂದ್ರ ಮ್ಯಾಗ ಒಂದು ಸ್ವಲ್ಪ ಹಾಕೀನಿ. ಒಂದು ಚೂರು ಇದನ್ನು ಹಾಕ್ಕೊಂಡೀನಿ, ಹುಣಸೆಹಣ್ಣು. ಯಾಕಂದ್ರೆ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಈಗ ಇದನ್ನು ನಾನು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಬರ್ಬೇಕು. ನೋಡಿರಿ, ಈಗ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕಿದೆ ನಾನು. ಜೀರಿಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು ನೈಸಾಗಿ. ಇದು ಎದ್ರ ಜೊತೆಗಪ್ಪ ಅಂತಂದರೆ ನಮ್ಗೆ ಏನಪ್ಪ ಅಂದರೆ ಮುದ್ದೆ, ರಾಗಿ ಮುದ್ದೆ, ಇಲ್ಲಾಂದರೆ ಜೋಳದ ಮುದ್ದೆ, ಆಮೇಲೆ ಇದು ಪಡ್ಡು ಮಾಡ್ತೀವಿ ನೋಡಿರಿ, ಪಡ್ಡಿಗೇನು ಸೂಪರಾಗಿರುತ್ತೆ ಈ ಚಟ್ನಿ. ಸೂಪರಾಗಿರುತ್ತೆ ಫ್ರೆಂಡ್ಸು. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಶೇಂಗಾ ಚಟ್ನಿ ಇದೆ, ಶೇಂಗಾ ಚಟ್ನಿ ಬೇರೆ, ಶೇಂಗಾ ಚಟ್ನಿ ಪುಡಿ ಬೇರೆ. ಚಟ್ನಿ ಪುಡಿನೂ ಕೂಡ ಚೆನ್ನಾಗಿರುತ್ತೆ, ಅದನ್ನು ಕೂಡ ಶೇರ್ ಮಾಡ್ಕೊಂಡೀನಿ. ಈ ತಂಬುಳಿ ತುಂಬ ಚೆನ್ನಾಗಿರುತ್ತೆ. ನೀರಾಗಿ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು ಫ್ರೆಂಡ್ಸ್. ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತೈತಿ. ಈಗ ನೋಡ್ಬೋದು ಒಂದು ಪಾತ್ರೆ ಇಟ್ಕೊಂಡೀನಿ. ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ. ಸಾಸಿವೆ ಚಿಟಪಟ ಆದಮೇಲೆ ಒಂದು ಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕಿದ್ದೀನಿ. ಈಗ ನೋಡ್ಬೋದು ಗುಂಟ್ರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಹಾಕಿ ಫ್ರೈ ಮಾಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡೀನಿ. ಇಷ್ಟೇ, ಇನ್ನೇನಿಲ್ಲ ಇದಕ್ಕೆ ಒಗ್ಗರಣೆಗೆ. ಬೇಕಂದರೆ ನೀವು ಇಂಗನ್ನು ಕೂಡ ಹಾಕ್ಕೋಬೋದು. ಹಿಂಗೆ ಹಾಕಿದ್ರೆ ಪರಿಮಳ ಚೆನ್ನಾಗಿರ್ತೈತಿ. ಹಾಕಿ ನೋಡಿ ಫ್ರೆಂಡ್ಸ್. ಈಗ ನೋಡ್ಬೋದು ನಾನು ರುಬ್ಬಿಟ್ಕೊಂಡಿದ್ದು ನೋಡಿರಿ ಶೇಂಗಾದ ಚಟ್ನಿ, ಅದನ್ನು ಹಾಕ್ಕೊಂಡೀನಿ ಈಗ ಒಗ್ಗರಣೆಗೆ. ಇದು ರಾಗಿ ಮುದ್ದೆ ಮತ್ತು ಜೋಳದ ಮುದ್ದೆಗೆ ಅಂತ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾನು ಮತ್ತು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇದು ಜೋಳದ ಮುದ್ದೆ ಜೊತೆಗೆ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ಇವತ್ತು ಬರೀ ಚಟ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇದು ಒಂದು ಸ್ವಲ್ಪ ಹಳೆ ವಿಡಿಯೋ ಫ್ರೆಂಡ್ಸ್. ನಾನು ಇದರಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಂಡೀನಿ. ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿರುವಂಥ ಚಟ್ನಿ ಇದು. ಚಟ್ನಿನಾದ್ರೂ ಅನ್ಬೋದು, ತಂಬುಳಿ ಆದ್ರೆ ಅನ್ಬೋದು, ನೀರಾಗಿರಬೇಕು. ಯಾಕಂದ್ರೆ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಹುಳಿಯಾಗಿ ಖಾರವಾಗಿ ಹಸಿ ಖಾರ ಹಾಕಿರ್ತೀವಿ ನೋಡಿರಿ. ಹುಳಿ ಖಾರ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಗಟ್ಟಿ ಇರಬಾರ್ದು ಇದು. ಸ್ವಲ್ಪ ಸಾಂಬಾರು ಥರ ಇತ್ತು ಅಂದರೆ ನಮಗೆ ಮುದ್ದೆ ಜೊತೆಗೆ ನಂಚ್ಕೊಂಡು ಎದ್ಕೊಂಡು ತಿನ್ನೋಕೆ ಸೂಪರಾಗಿರುತ್ತೆ. ಇದು ಒಗ್ಗರಣೆ ಹಾಕಿದ್ರಂತೂ ಟೇಸ್ಟ್ ಸೂಪರಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಅಲ್ಲಿ ನೋಡಿ, ಅಲ್ಲಿ ಎಲ್ಲಿ ಭಾಳ ಆಗ್ತಾವ.
ನನ್ಗ ದುಬ್ಬಕ್ಕೆ ಹೊಡೆದು ಜಾಸ್ತಿನೂ ಆಗೈತಿ ಜೋರಾಗಿ ಹೇಳ್ತಾಳ. ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮ ನವ್ಯ ಹೆಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಆಕೆಗೆ ಸಾಂಗ್ ಹಾಕಿ ಕೊಟ್ಬಿಟ್ಟೆ. ಸುಮ್ಮನೆ ಕುತ್ಕೊಂಡ್ಲು ಹಾಲ್ನಾಗ ಹಾಕಿ. ಹಂಗೆ ಒಟ್ಟು ಸುಮ್ಮನೆ ಅಳೋದು ಸುಮ್ಮನೆ ಕಿರ್ಚೋದು ಮಾಡ್ತಿರ್ತಾಳೆ. ಹಂಗಾಗಿ ಆಕೆಗೆ ಒಂದು ಸ್ವಲ್ಪ ತಮಾಷೆ ಮಾಡಿದ್ರೂ ಗೊತ್ತಾಗುತ್ತೆ, ಬೈದ್ರೂ ಗೊತ್ತಾಗುತ್ತೆ. ತಾನು ಏನು ತಪ್ಪು ಮಾಡಿದ್ರೆ ನಡಿತೈತಿ. ಬಟ್ ನಾವೇನಾದರೂ ಒಂಚೂರು ಬೈಯೋದು ಏನಾದರೂ ಜಬರಿಸಿದ್ರೆ ಹಂಗೆ ಮಾಡ್ತಾಳೆ. ನಾನಂತೂ ಜಾಸ್ತಿ ಜಬರ್ಸಕ್ಕೆ ಹೋಗಲ್ಲ, ಹೊಡ್ಯೋಕ್ಕೂ ಹೋಗಲ್ಲ. ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಹಂಗೆ ಸುಮ್ಮನೆ ಬಿಟ್ಟರೆ ಇನ್ನೂ ಹಠ ಜಾಸ್ತಿ ಆಗುತ್ತೆ, ಒಂದು ಸ್ವಲ್ಪ ಹೊಡೆದು ಬುದ್ಧಿ ಹೇಳ್ಬೇಕು ಆಕೆಗೆ ಅಂತಾರೆ. ಆಕೆಗೆ ಹೊಡ್ಯೋಕೆ ಮನಸ್ಸೇ ಆಗಂಗಿಲ್ಲ. ಹೊಡೆದ್ರೂ ಅದು ಇನ್ನೂ ಜಾಸ್ತಿ ಮಾಡ್ತಾಳೆ ಆಕೆ. ಕಡಿಮೆ ಏನು ಮಾಡೋಂಗಿಲ್ಲ, ಇನ್ನೂ ಜಾಸ್ತಿ ಮಾಡ್ತಾಳೆ ಅಳೋದು. ಹಂಗಾಗಿ ನಾನು ಆಕೆಗೆ ಜಾಸ್ತಿ ಹೊಡ್ಯೋಕೆ ಹೋಗಲ್ಲ. ಅಳಕ್ಕೆ ನಿಂತಳು ಅಂದರೆ ಸುಮ್ಮನೆ ಇರ್ತೀನಿ. ನಾ ಸುಮ್ಮನೆ ಇದ್ದರೆ ತಾನು ಸುಮ್ಮನೆ ಆಗಿಬಿಡ್ತಾಳೆ. ರಂಸಕ್ಕೆ ಹೋದ್ರಂತೂ ಇನ್ನೂ ಜಾಸ್ತಿ ಮಾಡ್ತಾಳೆ. ಹಂಗಾಗಿ ಹತ್ಲು ಅಂದರೆ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ನಿಂದ್ರಿಸ್ತೀನಿ. ಇಲ್ಲಾಂದ್ರೆ ಸಾಂಗ್ ಹಾಕಿ ಕೊಡ್ತೀನಿ ಆಕೆಗೆ ಇಷ್ಟ ಆಗಿದ್ದು. ಹಾಕಿ ಕೊಟ್ಟಾಗ ಸುಮ್ಮನೆ ಕೂತ್ಕೊಂಡು ಕೇಳ್ಕೊಂತ ಕುಂದಿರ್ತಾಳೆ. ತಾನು ಹತ್ತು ಸುಮ್ಮನೆ ಹಾಕ್ತಾಳೆ. ಇನ್ನು ರಂಸಿದ್ರಂತೂ ಇನ್ನೂ ಜಾಸ್ತಿನೇ ಮಾಡ್ತಾಳೆ. ಈಗ ಇದು ನೋಡ್ಬೋದು ಮರುದಿನದ ಲಾಗು. ಬೆಳಿಗ್ಗೆ ನಾಷ್ಟಕ್ಕೆ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಆಕೆಗೂ ಕೂಡ ಮುಖ ಗಿಕ್ಕ ತೊಳೆದು ಎಲ್ಲ ಫ್ರೆಶ್ ಮಾಡಿ, ಆಕೆದು ಹೊಟ್ಟೆ ಖಾಲಿ ಆಗಿತ್ತು, ಎಲ್ಲ ಕ್ಲೀನ್ ಮಾಡಿ ಆಕೆಗೆ ಫ್ರೆಶ್ ಅಪ್ ಮಾಡಿ ಕುಂದಿರ್ಸಿದ್ದೆ. ಹಾಗೆ ಈ ಸಾಂಗ್ ಅಂದ್ರೆ ಭಾಳ ಇಷ್ಟ. ನಿನ್ನೆ ಹಿಂದಿನ ದಿನ ಅಳಾಕತ್ತಿದ್ದು ನೋಡ್ರಿ. ಈ ಸಾಂಗ್ ಪದೇ ಪದೇ ರಿಪೀಟಾಗಿ ಇದನ್ನ ಹಾಕಿ ಕೊಟ್ಬಿಟ್ಟಿದ್ದೆ. ಸೈಲೆಂಟಾಗಿ ಕೂತ್ಕೊಂಡು ಕೇಳಾಕತ್ತಿದ್ದು ನೋಡ್ರಿ. ಒಟ್ಟ ಹಳ್ಳಿಲ್ಲ, ಒಟ್ಟ ಒಂದು ಪಿಟಕ್ ಕಾಣಲಿಲ್ಲ ಆಕೆ. ಅಷ್ಟು ಇಷ್ಟ ಆಕೆಗೆ ಆ ಸಾಂಗ್ ಅಂದ್ರೆ. ಈಗ ನಾವು ನಾಷ್ಟ ಮಾಡ್ತೀವಿ.